ಮಿಥುನ ರಾಶಿಯವರಿಗೆ ನೋಡಿ, ಗುರುವಿನ ಜೊತೆಯಲ್ಲಿ ಇನ್ನೂ ಕೆಲವು ಯೋಗ ಫಲಗಳು ಇದ್ದರೂ ಸಹ ಮನಸ್ಸು ಬಹಳ ಚಂಚಲತೆಯಿಂದ ಕಾಡಿರುತ್ತೆ. ಯಾವಾಗಲೂ ಸಹ ಭಯದ ವಾತಾವರಣಗಳಿರುವಂಥ ಆರೋಗ್ಯದ ನಿರ್ಲಕ್ಷ್ಯದಿಂದ ನಿಮಗೆ ದೇಹದಲ್ಲಿ ಅನಾರೋಗ್ಯಗಳು ಈ ಆಗಸ್ಟ್ ತಿಂಗಳಲ್ಲಿ ಕಾಡುವಂತಹ ವಾತಾವರಣಗಳಿರುತ್ತೆ. ಇನ್ನೊಬ್ಬರ ಕಷ್ಟಗಳಿಗೆ ನೆರವಾಗ್ಲಿಕ್ಕೆ ಹೋಗಿ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಅದರಿಂದ ಜಾಗ್ರತೆಯಿಂದಿರಿ. ಏನೇ ಸಹಕಾರ ಸಹಯೋಗವನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯನ್ನು ವಹಿಸಿ. ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಜ್ಞಾನ ಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ್ ಗುರುಜಿಯ ನಮನವನ್ನು ಸಲ್ಲಿಸುತ್ತಾ, ಈ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಇದುವರೆಗೂ ಗುರುವಿನ ದೋಷದಲ್ಲಿದ್ದಂಥವರು ಗುರುವಿನ ಬಲ ಬಂತು ಅಂತ ಬಹಳವಾಗಿ ನಾವು ಖುಷಿಯನ್ನು ಪಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಜನ್ಮರಾಶಿಗೆ ಬಂದಂತಹ ಕುಜಗ್ರಹ ಆಗಸ್ಟ್ ತಿಂಗಳಲ್ಲಿ ಆದಷ್ಟು ಸಹ ಆರೋಗ್ಯದಲ್ಲಿ ಏರುಪೇರುಗಳನ್ನು ಮಾಡ್ತಾನೆ. ಮಿಥುನ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ತುಂಬ ನೆಗ್ಲೆಕ್ಟ್ ಮಾಡೋದ್ರಿಂದ, ತುಂಬ ಕೇರ್ಲೆಸ್ಸು, ಆರೋಗ್ಯದ ಕಡೆ ಗಮನ ಹರಿಸದೇ ಇರುವಂತಹ ವಾತಾವರಣ, ಈ ಆರೋಗ್ಯದ ನಿರ್ಲಕ್ಷ್ಯದಿಂದ ನಿಮಗೆ ದೇಹದಲ್ಲಿ ಅನಾರೋಗ್ಯಗಳು ಈ ಆಗಸ್ಟ್ ತಿಂಗಳಲ್ಲಿ ಕಾಡುವಂತಹ ವಾತಾವರಣಗಳಿರುತ್ತೆ. ತುಂಬ ಅಜೀರ್ಣತೆ, ಉದರ ಸಮಸ್ಯೆ, ದೇಹದ ಒಳಭಾಗದ ನೋವುಗಳನ್ನು ಅನುಭವಿಸುವಂತಹ ವಾತಾವರಣಗಳು ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ರಾಶ್ಯಾಧಿಪತಿಯಾದಂಥವನು ಬುಧಗ್ರಹ, ಜನ್ಮದಲ್ಲಿ ಬಂದಂಥವನು ಈಗ ಕುಜಗ್ರಹ. ಬುಧಗ್ರಹ ಮತ್ತು ಕುಜಗ್ರಹ ಶತ್ರುಗ್ರಹಗಳಾಗಿರೋದ್ರಿಂದ ಆದಷ್ಟು ಸಹ ಕಲಹಗಳಾಗುವಂಥ ಸಾಧ್ಯತೆಗಳಾಗುತ್ತೆ. ಕೌಟುಂಬಿಕ ಕಲಹಗಳು, ವ್ಯಾವಹಾರಿಕವಾದಂತಹ ಕಲಹಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಫಲತೆಗಳು, ಇದೆಲ್ಲವೂ ನೋಡುವಂಥ ಸಾಧ್ಯತೆಗಳು. ಗುರುವಿನ ಬಲ ಪಡ್ಕೊಂಡಿದ್ದಂತಹ ಮಿಥುನ ರಾಶಿ, ಗುರುವಿನ ಯೋಗ ಫಲದಲ್ಲಿದ್ದಂತಹ ಮಿಥುನ ರಾಶಿ ಈಗ ಗುರುಬಲ ಇದ್ದರೂ ಸಹ ಆರೋಗ್ಯದ ವ್ಯತ್ಯಾಸದಿಂದ, ಕುಜನ ಪ್ರವೇಶದಿಂದ ಸಮಸ್ಯೆಗಳಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿಥುನ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕು. ಮಿಥುನ ರಾಶಿಯವರಿಗೆ ನೋಡಿ, ಗುರುವಿನ ಜೊತೆಯಲ್ಲಿ ಇನ್ನೂ ಕೆಲವು ಯೋಗ ಫಲಗಳು ಇದ್ದರೂ ಸಹ ಮನಸ್ಸು ಬಹಳ ಚಂಚಲತೆಯಿಂದ ಕಾಡಿರುತ್ತೆ. ಯಾವಾಗಲೂ ಸಹ ಭಯದ ವಾತಾವರಣಗಳಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ಹೈನುಗಾರಿಕೆಯಲ್ಲಿ ನಷ್ಟದ ವಾತಾವರಣ, ಬೆಳೆದಂತಹ ಬೆಳೆಗಳಲ್ಲಿ ರೋಗ ರುಜಿನಾದಿಗಳಿಂದ ಕೂಡಿರುವಂತಹ ವಾತಾವರಣ, ಕೈ ಹಾಕಿದ ಫಸಲುಗಳು ಕೈ ಮೀರಿ ನಷ್ಟವಾಗುವಂತಹ ವಾತಾವರಣ, ಇನ್ನೊಬ್ಬರಿಗೆ ಸಹಯೋಗವನ್ನು ಮಾಡೋಕ್ಕೆ ಹೋಗಿ ನಾವು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಆದ್ದರಿಂದ ಇದೆಲ್ಲದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇನ್ನೊಬ್ಬರ ಕಷ್ಟಗಳಿಗೆ ನೆರವಾಗ್ಲಿಕ್ಕೆ ಹೋಗಿ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಅದರಿಂದ ಜಾಗ್ರತೆಯಿಂದಿರಿ. ಏನೇ ಸಹಕಾರ ಸಹಯೋಗವನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯನ್ನು ವಹಿಸಿ. ಆರೋಗ್ಯದ ಕಡೆ ಬಹಳವಾದಂಥ ಗಮನವನ್ನು ಹರಿಸಿ. ಮಾಡುವಂಥ ಕೆಲಸ ಕೈಂಕರ್ಯಗಳಲ್ಲಿ ಬಹಳ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಿ. ಈ ಸಂದರ್ಭದಲ್ಲಿ ಗುರುವಿನ ಬಲ ಇದೆ ಅಂತ ನೀವು ಗುರುವಿನ ಬಲ ಬಂದಾಗ ಆಗಸ್ಟ್ ತಿಂಗಳಲ್ಲಿ ನೀವು ಹೊಸ ಕೆಲಸಗಳ ಆರಂಭವನ್ನು ಮಾಡಬಹುದು. ಆರಂಭವನ್ನು ಮಾಡಲಿಕ್ಕೆ ಏನೂ ಕಷ್ಟಗಳೇನಿರೋದಿಲ್ಲ. ಆದರೆ ಮಾಡಿದಂಥ ಕೆಲಸ ಕಾರ್ಯಗಳು ನಮಗೆ ಕೈಗೂಡಬೇಕಲ್ಲ, ಕೈ ಹಿಡಿಬೇಕಲ್ಲ, ಅದು ಸಂಕಷ್ಟಕ್ಕೆ ಹೋಗುವಂಥದ್ದು. ಮನೆ ಕಟ್ಟುವಂಥ ಯೋಗ ಬರ್ಬೋದು, ಒಂದು ಖರೀದಿಯನ್ನು ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸ ಆರಂಭವನ್ನು ಮಾಡ್ಬೋದು. ಆದರೆ ಇಷ್ಟೆಲ್ಲ ಮಾಡಲಿಕ್ಕೆ ನಮಗೆ ಉತ್ತಮವಾದಂಥ ಮನಸ್ಸಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ದೇಹದಲ್ಲಿ ಚೈತನ್ಯ ಇರಬೇಕು, ಜೊತೆಯಲ್ಲಿ ಮಾಡಬೇಕಾದ್ರೆ ಉತ್ಸಾಹ ಉಲ್ಲಾಸ ಇರಬೇಕು. ಇಷ್ಟನ್ನು ಕುಗ್ಗಿಸುವಂಥ ಗ್ರಹಗಳಿರಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮಿಥುನ ರಾಶಿಯವರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಯೋಗದಲ್ಲಿದ್ದರೂ ಸಹ ಈಗ ದೋಷದಲ್ಲಿರುವಂಥವನೇ ಕುಜಗ್ರಹ. ಕುಜಗ್ರಹನ ಅಧಿಪತಿಯಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ. ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಉಪಾಸನೆ, ಧ್ಯಾನ ಇದೆಲ್ಲವೂ ಮಾಡೋದ್ರಿಂದ ಅನುಕೂಲವಾಗುತ್ತೆ. ನಮಸ್ಕಾರ.